ಆಗಲ್ಲ, ಓಡಾಡಕ್ಕೆ ನಡಿಲಿಕ್ಕೆ ಆಗ್ತಾ ಇಲ್ವಾ? ನಡಿಲಿಕ್ಕಾಗತ್ತೆ, ಬಿದ್ದಿದ್ದೀರಾ? ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಹಾ, ನಿಂತ್ಕೊಂಡೆ ಸ್ವಲ್ಪ ಈಗ ಜಾಸ್ತಿ ನೋವು ಉಂಟಮ್ಮ? ನೋವಿದೆ ಸರ್. ಎರಡು ಕಾಲ ಒಂದೇ ಕಾಲ? ಒಂದು ಕಾಲು, ಎಡಕಾಲ? ಬಲಗಾಲು. ಬಲಗಾಲ ಗಂಟ ಅಥವಾ ಇಡೀ ಕಾಲ? ಅಲ್ಲ, ಬಿದ್ದಿದ್ದೆ ನಾನು. ಬಿದ್ದಿದ್ರಾ? ಓಕೆ ಓಕೆ. ಈಗ ಯೇಸು ಸ್ವಾಮಿ ನಿಮಗೆ ಗುಣ ಮಾಡ್ತಾ ನಂಬ್ತೀರಾ? ಈಗ ನೋವು ಹೋಗ್ತದೆ ನಂಬ್ತೀರಾ? ಒಂದಸ್ಬಿಟ್ಟು ಹೋಗಿ ನಂಬ್ತೀರಾ? ಓಕೆ. ಶಾಟ ರಬಲಕ ಸಂದಲು ಕೊತುರಿಬಾ, ಯೇಸುನ ಅಧಿಕಾರಗಳ ನಾಮದಲ್ಲಿ ಈ ತಾಯಿಯ ಕಾಲ ಗಂಟಲ್ಲಿ ಇರುವಂತ ಎಲ್ಲ ನೋವುಗಳು ಬಿಟ್ಟು ಹೋಗಲಿ ಯೇಸುನ ನಾಮದಲ್ಲಿ. ರೋಗ ತಸತ್ಮಿ ಬಿಟ್ಟು ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ವೇದನೆಗಳು, ಎಲ್ಲ ನೋವುಗಳು ಈಗಲೇ ಈ ತಾಯಿಯ ಕಾಲನ್ನು ಬಿಟ್ಟು ಹೋಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಈ ಮೊಣಗಂಟಲ್ಲಿ ಸೌಖ್ಯವನ್ನು ಯೇಸುವಿನ ರಿಲೀಸ್ ಮಾಡ್ತಾ ಇದ್ದೇನೆ. ಈ ಕಾಲ ಮೇಲೆ ಸೌಖ್ಯ ಮಾತಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಆಮೇಲೆ ಈಗ ನೋಡಿ ಅಮ್ಮ, ನೋಡಿ ಚೆಕ್ ಮಾಡಿ. ನನಗೆ ಕಾಲು ಇದು ಹಿಂಗೆ ಮಡ್ಚಕ್ಕಾಗ್ತಿರ್ಲಿಲ್ಲ. ನಮ್ಮನೆಯವರು ಬಾ ನೀನು ಎದ್ದು ಬಾ, ನೀನು ವಾಕ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಿನ್ನ ಕೈಲಿ ಕಾಲು ಆಗ್ತಾ ಇಲ್ಲ, ನೋವು ಇನ್ನೂ ಬಿದ್ದಿದ್ದರಿಂದ ಬಾ ಇವತ್ತು ಅಂತೇಳಿ ಕರ್ಕೊಂಡೋಗಿದ್ರು. ಬೆಳಗ್ಗೆ ನನಗೆ ಅರ್ಧ ಕಿಲೋಮೀಟ್ರ್ ನಡೆಯೋಕ್ಕಾಗ್ದಲ್ಲೇ ನಾನು ಅಲ್ಲಲ್ಲೇ ಕೂತ್ಕೊಂಡೆ. ಮತ್ತು ನನಗೆ ಅಳು ಕೂಡ ಬಂತು ಇವತ್ತು ಬೆಳಗ್ಗೆ. ದೇವರೇ, ಇವತ್ತು ಸುನಿಲ್ ಪಾಸ್ಟ್ ಬರ್ತಿದ್ದಾರೆ, ಇವತ್ತು ನನ್ನ ಡ್ಯೂಟಿ ಇದ್ದರೂ 2 ಗಂಟೆಗೆ ನಾನು ಪಾಸ್ಟ್ ಅದರೊಳಗಡೆ ಹೋಗಿ ನಾನು ಚರ್ಚಲ್ಲಿ ನಾನು ಗುಣ ಹೊಂದಿ ಬರಬೇಕು ಅಂತಲೇ ಬಂದಿದ್ದೆ. ದೇವರು ನನ್ನನ್ನೇ ನನಗೆ ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ನಾನು ನಡೀತಾ ಇದ್ದೀನಿ. ಈಗ ನನಗೆ ಈ ಮಂಡಿ ಮಡ್ಚಕ್ಕಾಗ್ತಿರ್ಲಿಲ್ಲ, ನಾನು ಮಡಿಸ್ತಾ ಇದ್ದೀನಿ. ದೇವ್ರಿಗೆ ಸ್ತೋತ್ರ ಮಾಡ್ತೇನೆ ನಾನು. ಹಲ್ಲೆಲೂಯಾ.